ಹಾಯ್ ಹಲೋ ಫ್ರೆಂಡ್ಸ್, ನಾನಿವತ್ತು ನುಗ್ಗೆಕಾಯಿ ಉಪ್ಪಿನಕಾಯಿ ಮಾಡೋ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ನಾನು ನಮಗೆ ಬೇಕಾಗಂತ ಮೂರೇ ನುಗ್ಗೆಕಾಯನ್ನು ತೊಗೊತಾ ಇದ್ದೀನಿ. ಅಂದರೆ ರೆಸಿಪಿಗೆ ಬೇಕಾಗಿರುವಂಥ 3 ನುಗ್ಗೆಕಾಯಿನ ನೀಟಾಗಿ ತೊಳೆದ್ಕೊಂಡು ಬಿಟ್ಟಿದ್ದೀನಿ. ನೆಕ್ಸ್ಟು ಹುಣಸೆಹಣ್ಣು ಬೇಕು. ಹುಣಸೆಹಣ್ಣು ಹಳೆ ಹುಣಸೆಹಣ್ಣಾದರೆ ಇಷ್ಟು ಸಾಕು. 1 ಗ್ಲಾಸ್ ನೀರು ಹಾಕಿ ನೆನೆ ಹಾಕಿಡ್ತಾ ಇದ್ದೀನಿ. ಫಸ್ಟು ನೆನೆ ಹಾಕಿ ಪಕ್ಕದಲ್ಲಿಟ್ಟರೆ ನಾವೆಲ್ಲ ರೆಡಿ ಮಾಡ್ಕೊಳ್ಳೋ ತನೂ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊತಾನು ಅದು ನೆನೆದ್ಬಿಟ್ಟಿರುತ್ತೆ. ಅಲ್ಲಿವರೆಗೂ ನೋಡಿ, ನನ್ನ ಮುಷ್ಟಿ ಆಗೋಷ್ಟು 1 ಮುಷ್ಟಿಯಷ್ಟು ತೊಗೊಂಡಿದ್ದೀನಿ. ಹೊಸ ಹುಣಸೆಹಣ್ಣಾದರೆ ನೀವು ಅರ್ಧ ತೊಗೊಳ್ಳಿ ಸಾಕಾಗುತ್ತೆ. ನೀಟಾಗಿ ಅದನ್ನು ನೆನೆಯಕ್ಕೆ ಬಿಟ್ಬಿಡಿ, ಪಕ್ಕಕ್ಕೆ ಇಟ್ಬಿಡಿ. ಇವಾಗ ಮತ್ತೆ ಅದಕ್ಕೇನೂ ಇದನ್ನು ಮಾಡೋದು ಬೇಡ. ಮುಚ್ಚಿ ಪಕ್ಕದಲ್ಲಿ ಇಟ್ಟೆ. ಅದಕ್ಕೆ ಬೇಕಾದ್ದು ಕರಿಬೇವು ಸೊಪ್ಪು. ನಮ್ಮನೆ ಹತ್ತೆಲ್ಲ ಫ್ರೆಶ್ ಆಗಿರೋಂಥ ಕರಿಬೇವು ಸೊಪ್ಪಿದೆ. ಸೊ ಅದನ್ನು ಒಂದೇ ಒಂದು ಎಲೆನ ತೊಗೊತಾ ಇದ್ದೀನಿ. ಒಂದೇ ಒಂದು ಕಡ್ಡಿ ಎಲೆ ಅಂತೂ ಸಿಕ್ಕಾಪಟ್ಟೆ ಇದಕ್ಕೆ. ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ ಒಂದು ಸಾರಿ ನೋಡ್ಕೊಂಡ್ಬಿಡಿ ಏನೇನು ಬೇಕಂತ. ಕರಿಮೆಣಸಿನಕಾಳು ಬೇಕು, ಒಂದು 4-5 ತಗೊಂಡಿಟ್ಕೊಳ್ಳಿ. ಆಮೇಲೆ ಜೀರಿಗೆ, ಸಾಸಿವೆ, ಮೆಂತ್ಯ 1 ಸ್ಪೂನು, ಆಮೇಲೆ ಉದ್ದಿನಬೇಳೆ 1 ಸ್ಪೂನು, ಕಡಲೆಬೇಳೆ 1 ಸ್ಪೂನು, ಬೆಳ್ಳುಳ್ಳಿ ಒಂದು 5-6 ಎಸಳಾದರೆ ಸಾಕು, ಕರಿಬೇವು ಒಂದು 10-15 ಎಲೆ, ಆಮೇಲೆ ಒಣ ಮೆಣಸಿನ್ಕಾಯಿ. ಇದು ಖಾರಕ್ಕೆ ನಮ್ಗೆ ಎಷ್ಟು ಖಾರ ಬೇಕಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 4-5 ನಾವು ಅಚ್ಚ ಖಾರದ ಪುಡಿ ಹಾಕೋರು ಸ್ವಲ್ಪ ಸ್ಕಿಪ್ ಮಾಡ್ಕೊಳ್ಳಿ, 1-2 ಸಾಕಾಗುತ್ತೆ. ನೀಟಾಗಿ ಕಟ್ ಮಾಡಿಟ್ಕೊಂಡಂಥ ನುಗ್ಗೆಕಾಯಿ ನೋಡಿ, ನಾನು ತುಂಬ ಹೊತ್ತು ಕಟ್ ಮಾಡಿಟ್ಕೊಂಡು ಮೇಲಿರೋ ಸಿಪ್ಪೆನ ನೀಟಾಗಿ ತೆಗ್ದಿದ್ದೀನಿ. ಇವಾಗ ಪಕ್ಕದಲ್ಲಿಟ್ಟಿರುವಂಥ ಹುಣಸೆಹಣ್ಣು ನೆಂದಿದೆ ಅಂತ ಚೆಕ್ ಮಾಡ್ಕೊಂಡ್ಬಿಡೋಣ ಒಂದ್ಸಾರಿ. ನೆಂದಿದೆ ಕಂಪ್ಲೀಟಾಗಿ, ನಾನು ನೆನೆ ಹಾಕಿದ್ದು ಕಂಪ್ಲೀಟಾಗಿ ನೆನೆದೆ. ಅದನ್ನೆಲ್ಲ ಕಿವುಚ್ಬಿಟ್ಟು ಅದನ್ನು ನೀರು ತೆಗೆದು, ನೀರಂದ್ರೂ ಯಾರು ಎಕ್ಸ್ಟ್ರಾ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ, ಎಷ್ಟಿದೆಯೋ ಅಷ್ಟೇ ಸಾಕು. ಇಷ್ಟ ಆಗಿದೆ. ಆಮೇಲೆ ಗ್ಯಾಸ್ ಹೊತ್ತಿಸಿ ಅದ್ರ ಮೇಲೆ ಪಾತ್ರೆ ಇಟ್ಕೊಂಡು ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ ನುಗ್ಗೆಕಾಯಿ ಫ್ರೈ ಮಾಡಲಿಕ್ಕೆ. ಎಣ್ಣೆ ಕಾದಿದೆಯಲ್ಲ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಎಣ್ಣೆ ಕಾದಿದ್ರೆ ಸಾಕು. ಅದಕ್ಕೆ ಇವಾಗ ನಾವು ನುಗ್ಗೆಕಾಯಿ ಆ್ಯಡ್ ಮಾಡ್ಕೊಳ್ಳೋಣ. ಬಿಸಿಯಾಗಿರೋ ಎಣ್ಣೆಗೆ ನುಗ್ಗೆಕಾಯಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗುತ್ತೆ. ನೋಡಿ ಒಂದು ಸಾರಿ ನೋಡ್ಕೊಳ್ಳಿ, ನಾನು ನುಗ್ಗೆಕಾಯಿ ಕಂಪ್ಲೀಟಾಗಿ ಮೇಲೆ ಇರೋವಂಥ ಸಿಪ್ಪೆ ತೆಗ್ದಿದ್ದೀನಿ. ಯಾಕಂದರೆ ಅದು ಸಿಪ್ಪೆ ಜಾಸ್ತಿ ಇದ್ದರೆ ತುಂಬ ಹೊತ್ತು ಫ್ರೈ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಬೇಗ ಫ್ರೈ ಆಗುತ್ತೆ, ಒಳಗಡೆಯಿಂದ ಫ್ರೈ ಆಗಬೇಕು. ಇಲ್ಲ ಹಸಿ ಆದರೆ ಬೇಗನೆ ಕೆಟ್ಟೋಗುತ್ತೆ ಉಪ್ಪಿನಕಾಯಿ. ಸೊ ಅದಕ್ಕೆ ಮೇಲಿಂದ ಜಾಸ್ತಿ ತೆಗೆದುಬಿಡಿ ನೀವು ಸಿಪ್ಪೆನ, ಈಸಿಯಾಗಿ ಬಂದುಬಿಡುತ್ತೆ ಕಟ್ ಮಾಡಬೇಕಾದ್ರೆ. ಒಂದು ನುಗ್ಗೆಕಾಯಿನೋಸ್ಕರ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. 1-2 ಇಂಚು ಅಷ್ಟಾಗ್ಬೋದು, 2 ಇಂಚ್ ಆಗ್ಬೋದು. ಅದು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಉಪ್ಪಿನಕಾಯಿ ಅಂದರೆ ಅಷ್ಟಿದ್ರೆ ಚೆನ್ನಾಗಿರುತ್ತೆ ಅಂತ. ನಿಮಗೆ ಬೇಕಿದ್ರೆ ನೀವು ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು. ಇದು ಏನಿರುತ್ತೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಅದೆಲ್ಲ ಇರುತ್ತಲ್ಲ, ಅದೇ ಥರ ಇನ್ನೂ ಚಿಕ್ಕದಾಗಿ ಬೇಕಿದ್ರೆ ನೀವು ಚಿಕ್ಕದಾಗಿ ಆ್ಯಡ್ ಮಾಡ್ಕೋಬೋದು, ಅದನ್ನು ಕಟ್ ಮಾಡ್ಕೋಬೋದು. ಇವಾಗ ನಾನು ಫ್ರೈ ಮಾಡ್ತಾ ಇದ್ದೀನಿ. ಇದು ಫ್ರೈ ಮಾಡಲಿಕ್ಕೆ ಒಂದು 3-4 ಮಿನಿಟ್ಸ್ ತಗೊಳುತ್ತೆ. ನೀಟಾಗಿ ಫ್ರೈ ಆಗಬೇಕಲ್ಲ, ಇಲ್ಲಾಂದರೆ ಹಾಗೆ ಫ್ರೈ ಮಾಡಿದರೆ ಹಸಿದು ಹಾಕಿದರೆ ಅದು ಬೇಗ ಕೆಟ್ಟೋಗುತ್ತೆ. ಸೊ ಅದಕ್ಕೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋ ತನಕ ಬಿಡ್ತಾ ಇದ್ದೀನಿ. ನೀವೇನು ಕಂಟಿನ್ಯೂಸ್ ಆಗಿ ಅದನ್ನು ಅಲ್ಲಾಡಿಸ್ಬೇಕಂತ ಏನಿಲ್ಲ. ಒಂದು ಸ್ವಲ್ಪ ಹೊತ್ತು ನೀವು ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳೋರಿದ್ರೆ, ಏನಾದರೂ ಸಾಮಗ್ರಿ ತೊಗೊಳ್ಳೋರಿದ್ರೆ ಅಷ್ಟಕ್ಕೆ ಬಿಟ್ಟು ಅದ್ರ ಪಾಡಿಗೆ ಅದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿ. ತುಂಬ ಉರಿಯಲ್ಲಿ ಬೇಯಿಸಿದ್ರೆ ಬೇಗ ಸೈಡಲ್ಲೆಲ್ಲ ಕಪ್ಪು ಆಗಿಬಿಡುತ್ತೆ, ಅದು ಚೆನ್ನಾಗಿ ಬರೋದಿಲ್ಲ ಉಪ್ಪಿನಕಾಯಿ. ಬೇಗನೆ ಬಿಡ್ತಾ ಇದ್ದೀನಿ. ಐ ಥಿಂಕ್ ಇದು 90% ಬೆಂದಿದೆ. ಹೆಚ್ಚಾದರೆ ಸಾಕಾಗುತ್ತೆ. ನೋಡಿ, ಇಲ್ಲೊಂದು ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಿದೆಯಲ್ಲ, ಸಾಕಷ್ಟಾದರೆ ತೆಗೆದು ಒಂದು ಪ್ಲೇಟಿಗೆ ಹಾಕ್ಬೇಡಿ. ಫಸ್ಟು ಎಷ್ಟು ಚೆನ್ನಾಗಾಗುತ್ತೆ ಈ ಉಪ್ಪಿನಕಾಯಿ. ನೀವು ಮತ್ತೆ ಪದೇ ಮಾಡ್ತಾ ಇರ್ತೀರಾ, ಸಖತ್ತಾಗಿರುತ್ತೆ. ಇವಾಗ ಅದೇ ಎಣ್ಣೆಯಲ್ಲಿ ಮುಗಿದಿದೆಯಲ್ಲ, ಅದರಲ್ಲೇ ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕೋಣ. ಒಗ್ಗರಣೆಗೆ ಏನೇ ಬೇಕಂದರೆ ಸಾಸಿವೆ ಒಂದು ಸ್ವಲ್ಪ ಚಟಪಟ ಆಗಲಿ. ಅದಾದಮೇಲೆ ಜೀರಿಗೆ ಹಾಕೊಳ್ಳೋಣ. ಇದು ಸ್ವಲ್ಪ ಜೀರಿಗೆ, ಮೀಡಿಯಂ ಫ್ಲೇಮಲ್ಲಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಆಗ್ತಾ ಇದೆ ಎಣ್ಣೆ ಕಾಯೋದು. ಸೊ ಅದಕ್ಕೆ ನಿಧಾನಕ್ಕೆ ಹಾಕ್ತಾ ಇದ್ದೀನಿ.
ಬೇಗ ಬೇಗ ಮಾಡಿದ್ರೆ ಏನಾಗುತ್ತೆ, ಬೇಗ ಎಲ್ಲ ಕಪ್ಪಗಾಗಿಬಿಡುತ್ತೆ. ಆಮೇಲೆ ಸುಮ್ಮನೆ ಅದು ಮಾಡಿ ಅಯ್ಯೋ ಇನ್ನು ನಿವಾರಕ್ಕೆ ಚಲೋದು ಬೇಡ ಅಂತ ಹಂಗೆ ಮಾಡೋದಾಗುತ್ತೆ. ಅದ್ರ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕೊಂಬಿಡಿ. ಬೆಳ್ಳುಳ್ಳಿನೇ ನೀವು ಬೇಕಿದ್ದರೆ ಟೀ ಕೂಡ ಅದನ್ನು ಹಾಕ್ಬೋದು, ಇಲ್ಲ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬೋದು, ಅಥವಾ ಇದೇ ಥರ ಹಾಕಿದ್ರೂ ನಡೆಯುತ್ತೆ. ನಮ್ಮ ಮನೇಲಿ ಕೆಲವೊಬ್ರು ಬೆಳ್ಳುಳ್ಳಿ ಇಷ್ಟ ಆಗಲ್ಲ, ಸೊ ಅದಕ್ಕೆ ನಾನು ಅದೇ ಕಂಪ್ಲೀಟಾಗಿ ಬೆಳ್ಳುಳ್ಳಿ ಹೆಸರನ್ನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ನೀಟಾಗಿ ಕಂದು ಬಣ್ಣಕ್ಕೆ ಬರೋದು ಫ್ರೈ ಮಾಡಿದರೆ ಒಂಥರ ಟೇಸ್ಟ್ ಬಂದ್ಬಿಡುತ್ತೆ. ಬೆಳ್ಳುಳ್ಳಿ ಕೊಲೆಸ್ಟ್ರಾಲ್ ಓಡಿಸೋಕ್ಕೆ ಬೆಸ್ಟ್ ಮೆಥಡು. ಆಮೇಲೆ ಇದು ಕರಿಬೇವು ನೀಟಾಗಿ ಬಾಡಿಸ್ಕೊಂಡ್ಬಿಡಿ. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಇದು ಬೇಯ್ತಾ ಇರಲಿ ಹಂಗೆ ಇನ್ನೊಂದು ಪಕ್ಕಕ್ಕೆ ಮಾಡಲಿ ಇಟ್ಕೊಂಡು ಪೌಡ್ರ್ ಪ್ರಿಪೇರ್ ಯಾವ ಥರ ಮಾಡ್ಕೊಳ್ಳೋಣ. ಪೌಡ್ರಿಗೆ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀವಲ್ಲ ಬೇಳೆಲ್ಲ, ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫಸ್ಟಿಗೆ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದ ಮೇಲೆ ಚಟಪಟ ಅನ್ನುತ್ತೆ. ಅದು ನೀವು ಆಯಿಲ್ ಹಾಕದೇ ಇದ್ರೂ ಚಟಪಟ ಅನ್ನುತ್ತೆ. ಆಮೇಲೆ ಅದಕ್ಕೆ ಜೀರಿಗೆ ಕೂಡ ಆ್ಯಡ್ ಮಾಡಿ, ಕರಿಮೆಣಸಿನಕಾಳು ಸ್ಕಿಪ್ ಮಾಡಬೇಡಿ, ಅದು ಸಖತ್ತು ಶೀತಕ್ಕೆಲ್ಲ ಬೆಸ್ಟ್ ಮೆಥಡು. ಅದು ಉಪ್ಪಿನಕಾಯಿ ಒಳಗೆ ಮೆಣಸಿನ್ಕಾಳು ಹಾಕಿದರೆ ಶೀತ ಎಲ್ಲ ಇದ್ದರೆ ಬೇಗ ಕಡಿಮೆ ಆಗುತ್ತೆ. ಜ್ವರ ಬಂದಿದ್ರೂ ಬೇಗ ಆ ಉಪ್ಪಿನಕಾಯಿ ಒಂದು ತಿಂದರೆ ಒಂದೆರಡು 2-3 ಡೇಸಲ್ಲಿ ಕಡಿಮೆ ಆಗಿಬಿಡುತ್ತೆ. ಇಂಗ್ರೀಡಿಯೆಂಟ್ಸ್ ನೋಡ್ಕೊಬಿಡಿ. ಉದ್ದಿನಬೇಳೆ, ಮೆಂತ್ಯ ಒಂದು ಸ್ಪೂನು, ಉದ್ದಿನಬೇಳೆ 1 ಸ್ಪೂನು, ಕಡಲೆಬೇಳೆ 1 ಸ್ಪೂನು, ಬೆಳ್ಳುಳ್ಳಿ ಮತ್ತು ಇದು ಮೆಣಸಿನ್ಕಾಯಿ 4 ಅಂತ ಇಟ್ಕೊಂಡಿದ್ದೆ ಇರ್ತಿ. ನೀವು ಮೆಣಸಿನ್ಕಾಯಿನೂ ಬೇಕಿದ್ರೆ ಆಮೇಲೆ ಕೂಡ ಫ್ರೈ ಮಾಡ್ಕೋಬೋದು. ನಾನು ಒಂದೇ ಇದರಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆದ ತಕ್ಷಣ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕೋಬೋದು. ನೀಟಾಗಿ ಬಾಡಿಸ್ಕೊಂಡು ಒಂದು ಸ್ವಲ್ಪ ಕಪ್ಪನ್ನು ಬಂದ್ಬಿಡುತ್ತೆ ಬೇಗ. ಮೆಣಸಿನ್ಕಾಯಿದು ತುಂಬು ತೆಗ್ದಿಲ್ಲ. ತುಂಬಿ ಯಾಕೆ ತೆಗ್ದಿಲ್ಲ ಅಂತಂದರೆ ಲಾಸ್ಟಲ್ಲಿ ಹೇಳ್ತೀನಿ ಅದನ್ನು. ಇವಾಗ ನಾವು ಹುಣಸೆಹಣ್ಣನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಅದು ನೀರಿದೆಯಲ್ಲ ಹುಣಸೆಹಣ್ಣು, ಅದಕ್ಕೆ ನಮ್ಮ ಕಡೆ ಎಲ್ಲ ಹುಣಸೆಹಣ್ಣದು ಕಲಸಿರೋಂಥ ರಾಡಿ ಅಂತಾರೆ. ಅದನ್ನು ಬಾಯ್ಲ್ ಮಾಡ್ಕೊಳ್ಳೋಣ. ಅಂದರೆ ಅದರದ್ದೊಂದು ಸ್ವಲ್ಪ ಹಸಿ ಸ್ಮೆಲ್ ಇರುತ್ತಲ್ಲ, ಆ ಸ್ಮೆಲ್ ಹೋಗಬೇಕು. ಆ ರೇಂಜ್ಗೆ ಅದನ್ನು ಬಾಯ್ಲ್ ಮಾಡ್ಕೊಳ್ಳೋಕೆ ಇಟ್ಕೊಂಡ್ಬಿಡೋಣ. ಹುಣಸೆಹಣ್ಣನ್ನ ಬಾಯ್ಲ್ ಮಾಡ್ಕೊಳ್ಳೋಣ. ಹುಣಸೆಹಣ್ಣಿನ ರಸ ಬಾಯ್ಲ್ ಆಗ್ತಾ ಇದೆ. ಸ್ವಲ್ಪ ಗಟ್ಟಿಗೆ ಬರಲಿ, ಅಂದರೆ ಅದು ಸ್ವಲ್ಪ ತುಳು ಇರುತ್ತೆಲ್ಲ, ನೀರು ಹಾಕಿ ಕಲಿಸ್ಕೊಂಡಿರೋದ್ರಿಂದ ಸ್ವಲ್ಪ ಗಟ್ಟಿಗೆ ಬರಲಿ. ಅದಾಗೋ ತನಕ ನಾವು ಬೇಯಿಸ್ಕೊಂಡಿಟ್ಟೊಂದು ಇಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋಂಥ ಬೇಳೆ, ಸಾಸಿವೆ, ಜೀರಿಗೆ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಹಾಕಿ, ನಾನು ಮಿಕ್ಸಿಗೆ ಹಾಕ್ತಾ ಇಲ್ಲ, ನಮ್ಮ ಮನೇಲಿ ಮಿಕ್ಸಿಗೆ ಹಾಕಿರಿ ನಮ್ಮ ಅಜ್ಜಿಗೆ ಇಷ್ಟ ಆಗಲ್ಲ, ಸೊ ನಾನು ಕಲ್ಲಲ್ಲೇ ಇದನ್ನು ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದನ್ನು ಇದೇ ಥರನೇ ಮಾಡಬೇಕು, ಅಂದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಮಿಕ್ಸಿಯಲ್ಲಿ ಅಷ್ಟೊಂದು ಚೆನ್ನಾಗಿ ಬರೋಂಗಿಲ್ಲ. ನಮ್ಮ ಅಜ್ಜಿದು ಮಿಕ್ಸಿಗೆ ಹಾಕಿರಿ ಸುಟ್ಟೋಗುತ್ತೆ ಎಲ್ಲ ಟೇಸ್ಟು ಅಂತ, ಸೊ ಕಲ್ಲಲ್ಲೇ ಅರಿತಾ ಇದ್ದೀವಿ. ಈ ಥರ ಪೌಡರ್, ನುಣ್ಣಿಗೆ ಪೌಡರ್ ಸ್ವಲ್ಪ ಓಕೆ ಇದ್ದರೆ ಪರವಾಗಿಲ್ಲ. ನಿಮಗೆ ಪೂರ್ತಿ ಪ್ಲೇನ್ ಪೌಡ್ರ್ ಬೇಕಂದರೆ ನೀವು ಮಿಕ್ಸಿಗೆ ಹಾಕೋಬೋದು. ಸೊ ನಮಗೆ ಅದು ಬಾಯಿಗೆ ಸಿಗಬೇಕು ಬೇಳೆ, ಅದಕ್ಕೋಸ್ಕರ ನಾವು ಈ ಥರ ಪೌಡ್ರ್ ಮಾಡ್ಕೊಂಡಿದ್ವಿ. ಇದು ಓಕೆ, ಪೌಡ್ರ್ ನಾಟ್ ಬ್ಯಾಡು. ಪೌಡ್ರೆಲ್ಲ ನೀಟಾಗಿ ರೆಡಿಯಾಗಿದೆ. ನೀವು ಬೇಕಿದ್ರೆ ಮಿಕ್ಸಿಗೆ ಹಾಕೊಳ್ಳಿ. ನೀವೆಲ್ಲ ಎಷ್ಟು ಕಷ್ಟಪಡೋಕೆ ಹೋಗ್ಬೇಡಿ, ನಮ್ಮ ಮನೇಲಿ ಕಷ್ಟಪಡಲೇಬೇಕು. ಅಂದ್ರೇ ನಾನು ಮಾಡಿರೋಂಥ ರೆಸಿಪಿ ನಮ್ಮ ಅಜ್ಜಿಗೆ, ನಮ್ಮ ಅಮ್ಮಂಗೆ ಇಷ್ಟ ಆಗೋದು. ಸೊ ಮೆಣಸಿನ್ಕಾಯಿನ ನಾನು ಮೆಣಸಿಗೆ ಒಂದು 4-5 ಯಾಕೆ ತೊಗೊಂಡೆ ಅಂದರೆ, ನಮ್ಮ ಅಚ್ಕಾರದ ಪೌಡ್ರನ್ನ ಯೂಸ್ ಮಾಡ್ತಾ ಇಲ್ಲ. ನೀವು ಬೇಕಿದ್ರೆ ಅಚ್ಕಾರದ ಪೌಡ್ರನ್ನ ಯೂಸ್ ಮಾಡಿ. ಅದಕ್ಕೋಸ್ಕರ 4-5 ಮೆಣಸಿನ್ಕಾಯಿ ಅದನ್ನೇ ಪೌಡರ್ ಜಾಸ್ತಿ ಮಾಡ್ಕೊಂಡು ನಾನು ಅದನ್ನೇ ಆ್ಯಡ್ ಮಾಡ್ತೀನಿ. ಈ ಮೆಣಸಿನ್ಕಾಯಿ ನಮ್ಮ ಮನೆ ಹೊಲದಲ್ಲಿ ಬೆಳೆದಿರೋಂಥದ್ದು, ಇದು ತುಂಬ ಖಾರ ಇದೆ. ಸೊ ಅದಕ್ಕೆ ನಾನು ಇಷ್ಟು ಸಾಕು ಇದನ್ನು ತೊಗೊಂಡ್ಬಿಟ್ಟು ಚಿಲ್ಲಿ ಫ್ಲೇಕ್ಸ್ ಥರ ಮಾಡಿದ್ದೀನಿ. ಕಂಪ್ಲೀಟಾಗಿನೂ ಪೌಡ್ರ್ ಮಾಡಿಲ್ಲ, ಫ್ಲೇಕ್ಸ್ ಥರ ಆಗಿದೆ. ಓಕೆ, ಪರವಾಗಿಲ್ಲ, ಇದನ್ನೇ ಆ್ಯಡ್ ಮಾಡೋಣ. ಕಂಪ್ಲೀಟಾಗಿ ಚಿಲ್ಲಿ ಫ್ಲೇಕ್ಸ್ ರೆಡಿ ಇದೆ. ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ. ಓಕೆ, ಇಷ್ಟು ಕ್ವಾಂಟಿಟಿ ಆದರೆ ಪರವಾಗಿಲ್ಲ. ಅಂದರೆ ನಾನು 3 ನುಗ್ಗೆಕಾಯಿ ತೊಗೊಂಡಿರೋದ್ರಿಂದ ಎಷ್ಟು ಸಾಕಾಗುತ್ತೆ. ತುಂಬ ಖಾರ ಬೇಕಾದರೂ ಹೆಚ್ಚು ಖಾರದ ಪೌಡ್ರನ್ನು ಮತ್ತೆ ಆ್ಯಡ್ ಮಾಡ್ಕೋಬೋದು. ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಮೊದಲಿಗೆ ನಾನು ನುಗ್ಗೆಕಾಯಿ ಹಾಕೋಣ. ನೀಟಾಗಿ ಒರೆಸಿಟ್ಕೊಂಡ್ಬಿಡಿ ನಾವು ಪಾತ್ರೆನ. ನೀರೆಲ್ಲ ಅದಕ್ಕೆ ಆ್ಯಡ್ ಆಗಬಾರ್ದು, ಸೊ ಅದಕ್ಕೋಸ್ಕರ
ಫಸ್ಟ್ ಪೌಡ್ರ್ ಮಾಡೋದನ್ನು ಪೌಡ್ರ್ ಹಾಕೊಂಡ್ಬಿಡೋಣ. ಓಕೆ, ನಾವು ನೀಟಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ. ಸೊ ಇದು ಪೌಡ್ರ್ ಮಾಡಿರೋದು. ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡ್ಬಿಡೋಣ. ಇದಕ್ಕೆ ಪೌಡ್ರ್ ಮಾಡಿ ಇಟ್ಕೊಳ್ಳೋದು ಚಿಲ್ಲಿ ಫ್ಲೇಕ್ಸು. ಬೇಕಿದ್ರೆ ಅಚ್ಕಾರ ಪುಡಿನೇ ಆ್ಯಡ್ ಮಾಡ್ಕೊಳ್ಳಿ, ಜಾಸ್ತಿ ಬೇಕಾದರೆ. ಒಂದು ಹಾಫ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಅರಿಶಿನ ಪೌಡರನ್ನು ಯೂಸ್ ಮಾಡ್ಕೊಳ್ಳಿ. ನುಗ್ಗೆಕಾಯಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಪೌಡ್ರನ್ನೆಲ್ಲ ನುಗ್ಗೆಕಾಯಿಗೆ ಆ್ಯಡ್ ಮಾಡಿ, ಇದು ಒಗ್ಗರಣೆ ಹಾಕಿರುವಂಥದ್ದನ್ನು ಆ್ಯಡ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿರ್ತೀವಲ್ಲ ಎಲ್ಲ ತಣ್ಣಗಾಗಿರುತ್ತೆ. ಒಂದು ನೀಟಾಗಿ ಆ್ಯಡ್ ಮಾಡಿ ಹುಣಸೆಹಣ್ಣನ್ನು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿರ್ತೀವಿ. ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ಹುಣಸೆಹಣ್ಣನ್ನು ಹಾಕಿ ನೋಡಿ, ಇಷ್ಟು ಗಟ್ಟಿಯಾಗಿದೆ ಹುಣಸೆಹಣ್ಣು. ನಾನು ಕಂಪ್ಲೀಟಾಗಿ ಯೂಸ್ ಮಾಡ್ತಾ ಇಲ್ಲ, ಜಾಸ್ತಿ ಆಗ್ಬೋದೇನೋ ಅಂತೇಳಿ ಕಡಿಮೆ ಯೂಸ್ ಮಾಡ್ತಾ ಇದ್ದೀನಿ.